ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಒಂದು ಸ್ವಲ್ಪ ಹಳೆ ಬೆಂಡೆಕಾಯಿ ಇತ್ತು, ಹಾಗೆಯೇ ಮತ್ತೆ ಬೆಂಡೆಕಾಯಿ ಕೂಡ ನಮ್ಮ ಮನೆಯವರು ತಂದಿದ್ರು ನಿನ್ನೆ. ಇವತ್ತು ರಾಗಿ ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಥರ ರೆಸಿಪಿ ಮಾಡೋಣ ಅಂತ. ಬೆಂಡೆಕಾಯಿ ಯಾಕೋ ಹಾಳಾಗೋದಕ್ಕಾಗಿತ್ತಲ್ವ, ಅದಕ್ಕೆ ಬೆಂಡೆಕಾಯಿ ಚಟ್ನಿ ಮಾಡಿ, ಮತ್ತು ಬದನೆಕಾಯಿ ಕೂಡ ನೆನ್ನೆ ತಂದಿದ್ದೆ, ಅದರದ್ದು ಕೂಡ ಚಟ್ನಿ ಮಾಡೋಣ ಅಂತ. ಮತ್ತು ನನಗೆ ಯಾಕೋ ಅಲರ್ಜಿ ಮತ್ತೆ ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ, ಸ್ವಲ್ಪ ಮೈ ಕಡ್ತಾ ಬಂದಂಗೆ ಅನಿಸುತ್ತೆ. ಹಾಗಾಗಿ ನಾನು ಯಾವ ಆಹಾರದಲ್ಲಿ ಕಂಟ್ರೋಲ್ ಮಾಡಿದ್ರೆ ಕಡ್ತ ಕಮ್ಮಿ ಆಗುತ್ತೆ ಅಂತ ನೋಡೋಣ ಅಂತ ನಾನು ಬದನೆಕಾಯಿನ ಬಿಟ್ಟು ಬೆಂಡೆಕಾಯಿನ ಚಟ್ನಿ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ ಅವತ್ತು ನನಗೆ ಹೇಳಿದರು, ನೀವೇ ಯಾವ ಆಹಾರ ತಿಂದಾಗ ನಿಮಗೆ ಕಡ್ತ ಬರುತ್ತೆ ನೋಡ್ಕೊಳ್ಳಿ ಅಂತ ಹೇಳಿದರು. ನನಗೆ ಅವರು ಒಂದಷ್ಟು ಹೇಳಿದರು, ನನಗೆ ಶೇಂಗಾ ಆ ಥರದ್ದೆಲ್ಲ, ಅದೆಲ್ಲ ನಾನು ಬಿಟ್ಟಿದ್ದೀನಿ ಇವಾಗ. ಅಂದ್ರೂ ಯಾವಾಗಲೂ ಬರೋಲ್ಲ, ಯಾವಾಗಾದರೂ ಒಂದೊಂದು ದಿನ ಕಡ್ತಾ ಬರುತ್ತೆ. ನನಗೆ ಏನು ತಿಂದಿದ್ದೀನಿ ಅನ್ನೋದೇ ನಂಗೆ ಅರ್ಥ ಆಗೋಲ್ಲ. ಹಾಗಾಗಿ ನೋಡೋಣ ಅಂತೇಳಿ ಬದನೆಕಾಯಿ ಬಿಡೋಣ ಅಂತ ಹೇಳಿ ಬದನೆಕಾಯಿನ ನಾನು ಬಿಡೋಣ ಅಂತ ಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ನಾನು ಬೆಂಡೆಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾನು ರಾಗಿ ದೋಸೆನೂ ಕೂಡ ಮಾಡಿದ್ದೆ, ಅದು ರೆಸಿಪಿನ ಇನ್ನೊಂದು ದಿನ ಶೇರ್ ಮಾಡ್ತೀನಿ, ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಹಾಗೆ ನಾನು ಟೀನು ಕೂಡ ಕುಡಿದಾಯಿತು, ಬೆಂಡೆಕಾಯಿನೂ ಕೂಡ ಹುರಿಯೋದಕ್ಕೆ ಹಾಕಿದೆ. ಈಗ ದೇವ್ರ ಪಾತ್ರೆ ಎಲ್ಲ ತೊಳೆದು ಹೂವು ಕೂಡ ಕೊಯ್ತಾ ಇದ್ದೀನಿ. ಏನೇ ಪಪ್ಪಾಯ ಇತ್ತು ಅದನ್ನು ಕೂಡ ಹೆಚ್ಚಿಟ್ಟೆ. ಬೆಂಡೆಕಾಯಿ ಚೆನ್ನಾಗಿ ಹುರಿದಿದ್ದೀನಿ ಎಣ್ಣೆ ಹಾಕಿಬಿಟ್ಟು. ಆನಂತರ ಅದಕ್ಕೆ ಹುಣಸೆ ಹಣ್ಣು, ಸ್ವಲ್ಪ ಬೆಲ್ಲ, ಹುಳಿ, ಆಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸನ್ನು ಕೂಡ ನಾನು ಅದರಲ್ಲೇ ಹುರಿಯೋದಕ್ಕೆ ಹಾಕಿದ್ದೆ. ಇದಷ್ಟು ಸ್ವಲ್ಪ ಕಾಯಿ ತುರಿ ಹಾಕಿ ಇಟ್ಟಿದ್ದೀನಿ. ಅದನ್ನು ನಾನೀಗ ರುಬ್ತೀನಿ. ಅದು ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ಅದನ್ನು ನಾನು ಆ ಕಡೆ ಇಟ್ಟಿದ್ದೀನಿ. ಈ ಕಡೆ ಬದನೆಕಾಯಿನೂ ಕೂಡ ಸುಟ್ಟಿದ್ದೆ ಅಲ್ಲ, ಅದು ಚಟ್ನಿ ಮಾಡೋದಕ್ಕೂ ಕೂಡ ನಾನು ಮೇಲ್ಗಡೆ ಆ ಥರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದಕ್ಕೂ ಸೇಮ್ ಇದಕ್ಕೇನೇನು ಹಾಕಿದ್ದೀನೋ ಸೇಮ್ ಅದೇ ಥರ ಹಾಕ್ತೀನಿ. ಆದರೆ ಬದನೆಕಾಯಿನ ಒಟ್ಟಿಗೆ ರುಬ್ಬಲ್ಲ ನಾನು. ಫಸ್ಟು ಅದೆಲ್ಲದನ್ನು ರುಬ್ಕೊಂಡು ಅದಾದ ನಂತರ ಬದನೆಕಾಯಿ ಹಾಕಿ ರುಬ್ಬೋಣ ಅಂತ ಇಟ್ಟಿದ್ದೀನಿ. ಬದನೆಕಾಯಿ ಕೂಡ ಬಿಸಿ ಇತ್ತು, ಅದೆಲ್ಲದೂ ತಣ್ಣಗಿರಬೇಕು, ತಣ್ಣಗಾದ್ಮೇಲೆ ರುಬ್ಬಬೇಕು. ಹಾಗೆ ತಣ್ಣಗಾಗಿತ್ತು, ನಾನು ಅದನ್ನು ರುಬ್ಬಿ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ನೋಡಿ, ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು ದೋಸೆ. ನಾನು ಇನ್ನೊಂದು ಸಲ ಯಾವತ್ತಾದರೂ ದೋಸೆ ಮಾಡಬೇಕಿದ್ರೆ ನಿಮ್ಮ ಜೊತೆ ಅದನ್ನು ಕೂಡ ಹಾಗೆ ಶೇರ್ ಮಾಡ್ತೀನಿ. ಇವತ್ತು ನೋಡೋಣ ಅಂತ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮತ್ತು ರಾಗಿನ ಯಾವಾಗಲೂ ಮನೇಲಿ ಇಟ್ಕೋಬೇಕಂತ, ಅದು ಲಕ್ಷ್ಮಿ ಅಂತೆ. ನನ್ನ ಹತ್ರನೂ ಈಗ ಖಾಲಿಯಾಗೋಕ್ಕಾಗಿದೆ. ಮುಂಚೆ ತುಂಬ ಮಾಡ್ತಾಯಿದ್ದೆ ರಾಗಿಲಿ ರೆಸಿಪಿಗಳನ್ನ, ಇವಾಗ ಮಾಡ್ತಾನೇ ಇಲ್ಲ. ಹಾಗೆಯೇ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಡೈನಿಂಗ್ ಟೇಬಲ್ ಮ್ಯಾಟ್ಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತ ಹೇಳಿ. ಟೈಮೇ ಆಗಿರಲಿಲ್ಲ. ಅದು ಗೊತ್ತಲ್ವ, ಮಕ್ಕಳು ಮನೇಲಿದ್ದಾಗ ನನಗೆ ಟೈಮೇ ಆಗ್ತಿರಲಿಲ್ಲ. ಹಾಗಾಗಿ ಈಗ ಒಂದೊಂದನ್ನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಡೈನಿಂಗ್ ಟೇಬಲ್ನ ಈಗ ಫುಲ್ಲೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನಗೆ ಯಾರೋ ಮೊನ್ನೆ ಕೇಳಿದರು, ಮನಿ ಪ್ಲ್ಯಾಂಟ್ಗೆ ಏನು ಹಾಕ್ತೀರಾ, ತುಂಬ ಚೆನ್ನಾಗಿದೆ ಅಂತ. ಏನೂ ಇಲ್ಲ, ಊರಿಂದ ನಾನು ಸಗಣಿ ಗೊಬ್ಬರನ ತಂದಿರ್ತೀನಲ್ಲ ಅದನ್ನು ಹಾಕ್ತೀನಿ. ಈ ಥರ ನೀರು ಹಾಕಿ ಇಡೋದಕ್ಕೆ ಬರೀ ನಾನು ನೀರು ಹಾಕಿಡ್ತೀನಿ. 8 ದಿನ 15 ದಿನಕ್ಕೊಂದ್ಸಲ ಆ ನೀರನ್ನು ನಾನು ಬದಲಾಯಿಸ್ತೀನಿ ಅಷ್ಟೇ, ಮತ್ತೇನೂ ಇಲ್ಲ. ಮನಿ ಪ್ಲ್ಯಾಂಟ್ನ ಮೇಂಟೈನ್ ಮಾಡೋದು ತುಂಬ ಈಸಿ. ಆದರೆ ಕೆಲವೊಂದು ಸಲ ಮತ್ತೇನೆಂದರೆ ನಾವು ಪಾಟಲ್ಲಿ ಹಾಕಿಟ್ಟಿರ್ತೀವಲ್ಲ, ಅದನ್ನು
ಒಂದು ಸ್ವಲ್ಪ ದಿನಕ್ಕೊಂದ್ಸಲ ಹೊರಗಡೆ ಇಡಬೇಕಾಗುತ್ತೆ, ಬಿಸಿಲಿಗೆ ಇಟ್ಬಿಟ್ಟು ಒಳಗಡೆ ತಂದರೆ ಆವಾಗ ಚೆನ್ನಾಗಿರುತ್ತೆ. ಹಾಗೆ ಈಗ ನಾನು ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಆಯಿತು. ಸ್ವಲ್ಪ ಮನೆ ಘಮ ಘಮ ಅನ್ನಲಿ ಅಂತ ಹೇಳಿ ಈ ಕ್ಯಾಂಡಲ್ನ ಹಚ್ತಾ ಇದ್ದೀನಿ. ಇದು ತೊಗೊಂಡು ಎಷ್ಟೋ ವರ್ಷ ಆಯಿತು. ಹಚ್ಚಬೇಡಿ ಆ ಕ್ಯಾಂಡಲ್ನ, ಅದ್ರ ಘಮ ಕುಡಿಬಾರ್ದು ಅಂತ ಹೇಳ್ತಾರೆ. ನಾನೇನು ಯಾವಾಗಲೂ ಹಚ್ಚಲ್ಲ, ಯಾವಾಗಾದರೂ ಒಂದೊಂದು ಸಲ ಹಚ್ತೀನಿ. ನಾನು ಮೊನ್ನೆ ಹೋಮ್ ಸೆಂಟರ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿ ಇತ್ತು. ಅದೇ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆಮೇಲೆ ಇರೋದನ್ನೇ ಖಾಲಿ ಮಾಡೋಣ ಅಂತ ತೊಗೊಂಡು ಬರಲಿಲ್ಲ. ನೆಕ್ಸ್ಟ್ ಸಲ ಯಾವಾಗಾದ್ರು ಹೋದಾಗ ಸ್ವಲ್ಪ ತೊಗೊತೀನಿ. ರಾಗಿ ದೋಸೆಗೆ ನಾನು 2 ರಾಗಿ 2 ಲೋಟ ಅಕ್ಕಿ ಹಾಕಿದ್ದೀನಿ. ಹಾಗೆ ಮೆಂತೆ, ಉದ್ದು ಅದೆಲ್ಲ ದೋಸೆಗೆಲ್ಲ ಹೇಗೆ ಹಾಕ್ತೀವೋ ಅದೇ ಥರ ಸ್ವಲ್ಪ ಉದ್ದಿನಬೇಳೆನ ಮೆಂತೆನ ಸ್ವಲ್ಪ ಜಾಸ್ತಿ ಹಾಕಿದ್ದೆ, ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಮೆತ್ತಗೆ ಬರುತ್ತೆ ರಾಗಿ ಆದ್ದರಿಂದ. ಅನ್ನನ ಸ್ವಲ್ಪ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಟೇಸ್ಟಲ್ಲಿ ಯಾವುದೇ ರೀತಿಯಾಗಿರೋ ವ್ಯತ್ಯಾಸ ಆಗಿರಲಿಲ್ಲ. ತುಂಬ ರಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದೊಂಥರ ನಾವು ಮಣಸು ಅಂತೀವಿ, ಆ ಥರ ಅನಿಸುತ್ತೆ. ಹಾಗಾಗಿ ನಾನು 2 ರಾಗಿ 2 ಅಕ್ಕಿ ಹಾಕಿದ್ದೆ. ಆಮೇಲೆ ಅನ್ನಿಸ್ತು ನನಗೆ 3 ರಾಗಿ 1 ಅಕ್ಕಿ ಹಾಕಿದ್ರೆ ಸಾಕು ಅಂತ. ಅದೇ ನೆಕ್ಸ್ಟ್ ಸಲ ನಾನು ಟ್ರೈ ಮಾಡಿದಾಗ ನಿಮಗೆ ತೋರಿಸ್ತೀನಿ ಹಿಂಗೆ ಏನೇನೋ ಹಾಕಿದ್ದೆ ಅಂತ. ನಾನು ಮೊನ್ನೆ ಡಿಮಾರ್ಟಿಗೆ ಹೋಗಿದ್ದೆಲ್ಲ, ಅಲ್ಲಿ ಮೆಜರ್ಮೆಂಟ್ದು ಕಪ್ ಇರುತ್ತೆ, ಅದನ್ನು ತೊಗೊಬರ್ಬೇಕು ಅಂತ ಅಂದ್ಕೊಂಡು ಹುಡುಕ್ತಾ ಇದ್ದೆ. ಆದರೆ ನನಗೆಲ್ಲೂ ಅದು ಸಿಗಲೇ ಇಲ್ಲ. ನಿನ್ನೆ ಅರ್ಧಂಬರ್ಧ ವೀಡಿಯೋ ಮಾಡ್ಕೊಬಿಟ್ಟೆ, ಯಾಕೋ ಗೊತ್ತಿಲ್ಲ. ನಿನ್ನೆ ತುಂಬ ಅಂದರೆ ತುಂಬ ತಲೆನೋವಿತ್ತು. ಹಾಗಾಗಿ ನನಗೆ ಯಾಕೋ ವೀಡಿಯೋ ಮಾಡಬೇಕು ಅಂತ ಅನಿಸ್ಲಿಲ್ಲ. ಥಂಡಿ ಬೇರೆ ಆಗಿದೆ, ತಲೆನೋವು ಅಂದರೆ ತಲೆನೋವು. ಅದಕ್ಕೆ ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡಿಕೊಂಡೆ. ಹೆಂಗಿದ್ರು ಇವತ್ತಿಂದು ನಾಳೆದು ನಂಗೆ ವಾಯ್ಸ್ ಕೂಡ ಹೊರಡ್ತಾ ಇಲ್ಲ. ಇವತ್ತಿಂದು ನಾಳೆದು 2 ಸೇರಿಸಿ ಹಾಕೋಣ ಅಂತ ಹೇಳಿ. ಅದೇ ಇವತ್ತು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅನ್ನ ಇದೆ, ರೊಟ್ಟಿ ಮಾಡಲ್ಲ. ಇವತ್ತು ಎದ್ದಿದ್ದು ಲೇಟಾಗೋಯ್ತು, 6:15 ಆಗಿತ್ತು. ಹಾಗಾಗಿ ರೊಟ್ಟಿ ಮಾಡಲ್ಲ. ಬಾಗಿಲಿಗೆಲ್ಲ ರಂಗೋಲೆ ಹಾಕಿ ಎಲ್ಲ ಆಯಿತು. ಇಬ್ಬನಿ ಅಂದರೆ ಇಬ್ಬನಿ ಬಿದ್ದಿದೆ, ಈ ಮೆಟ್ಲು ತನಕ ಹನಿ ಬಂದು ಬಿದ್ದಿತ್ತು. ಈಗ ಅದೇ ಬಾಗಿಲೆಲ್ಲ ಒರೆಸಿ ರಂಗೋಲೆ ಹಾಕಾಯಿತು. ಪಾತ್ರೆ ನಿನ್ನೆ ಒಂದು ಸ್ವಲ್ಪ ತೊಳೆದಿರಲಿಲ್ಲ ರಾತ್ರಿ, ಆ ಪಾತ್ರೆನೂ ತೊಳೆದಾಯಿತು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರದ್ದು ಫೋನ್ ಬಂದಾಯಿತು, ಟೀ ಕುಡ್ತೀಯಾ ಅಂತ. ಫಸ್ಟು ಟೀ ಕುಡಿ ಅಂತ ಹೇಳಿದ್ರು. ನಿನ್ನೆ ಸಂಜೆ ನಮ್ಮ ಮನೆಯವ್ರು ಟೀ ಮಾಡಿಕೊಟ್ಟಿದ್ದಾರೆ. ನಂಗೆ ಟೀ ನೋಡಿದ್ರೆ ಒಂಥರ ಅನಿಸ್ತಾಯಿತ್ತು. ತಲೆನೋವೆಲ್ಲ ಇದ್ದಾಗ ಟೀ ಕುಡಿದಾಗ ಯಾರಿಗೋ ಸಮಾಧಾನ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಂಗೆ ಟೀ ನೋಡಿದ್ರೆ ಒಂಥರ ಅನ್ನಿಸ್ತಾಯಿತ್ತು. ನನಗೆ ಟೀ ಅಷ್ಟೊಂದು ಸಂಜೆ ಇಷ್ಟ ಆಗಲ್ಲ. ನಾನು ಬೆಳಗ್ಗೆ ಮಾತ್ರ ಅಷ್ಟು ಒಂಥರ ಖುಷಿಯಿಂದ ಟೀ ಕುಡಿಯೋದು. ಸಂಜೆ ನನಗೆ ಏನೋ ಗೊತ್ತಿಲ್ಲ, ನಂಗೆ ಇದು ಬರೋದೇ ಇಲ್ಲ. ನಾನು ಊರಲ್ಲೂ ಹೋಗಿ ಕುಡಿತೀನಿ, ಆದರೆ ನಂಗೆ ಅಷ್ಟು ಖುಷಿ ಅನಿಸಲ್ಲ. ಬೆಳಗ್ಗೆ ಮಾತ್ರ ನಂಗೆ ಅದು ಹಶು ಆಗ್ತಾಯಿದೆ. ನಿನ್ನೆ ರಾತ್ರಿ ಒಂದೇ ಒಂದು ದೋಸೆ ತಿಂದೆ, ಹಾಗಾಗಿ ರಾತ್ರಿಯೇ ಹಶುವಾಗಿತ್ತು. ಎಚ್ಚರ ಆಗಿತ್ತು ನನಗೆ ಎಷ್ಟೊತ್ತಿಗೆ 2 ಗಂಟೆಗೇನೋ ಎಚ್ಚರ ಆಗಿತ್ತು. ಆಮೇಲೆ ಒಂದು 3-3:15 ತನಕ ನಿದ್ದೆನೇ ಬರಲಿಲ್ಲ. ಆ ತಲೆನೋವು ಬಂದಾಗ ನನಗೆ ಕಣ್ಣೆಲ್ಲ ಒಂಥರ ಮಂಜು ಆದಂಗೆ ಅನ್ನಿಸ್ತಾ ಇದೆ. ಇವತ್ತು ನಂಗೆ ಹಾಗೆ ಅನ್ನಿಸ್ತಾ ಇದೆ. ಮೊಬೈಲ್ ನೋಡಿದ್ರೆ ಏನೋ ನೋಡ್ತಾ ಇದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ಅದೇ ಏನು ಗೋಧಿ ಹಿಟ್ಟನ್ನು ಕಲಸಿಲ್ಲ. ಚಪಾತಿಗೆ ಏನು ಮಾಡಲಿ, ಸ್ವಲ್ಪ ಪನ್ನೀರಿದೆ ಮತ್ತು ಗೋಬಿ ಇದೆ, ಅದನ್ನೇ ಹಾಕಿ ಅತ್ಲಾಗೆ ಒಂದು ಕ್ಯಾಪ್ಸಿಕಮ್ ಇದೆ, ಅದೇ ಹಾಕಿ ಒಂದು ಗ್ರೇವಿ ಮಾಡ್ತೀನಿ. ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ. ಅದೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟಿದ್ರೆ ದೋಸೆನಾರು ಮಾಡ್ಬೋದಿತ್ತು. ನಿನ್ನೆ ದೋಸೆ ಹಿಟ್ಟು ಇಲ್ಲ, ಖಾಲಿಯಾಗಿದೆ. ಹಾಗಾಗಿ ನಾನು ಯಾವಾಗಾದರೂ ಹಿಂಗಾಗುತ್ತೆ ಅನ್ನೋ ಟೈಮಲ್ಲಿ ದೋಸೆ ಹಿಟ್ಟನ್ನು ಬ್ಯಾಕಪ್ಪಾಗಿ ಇಟ್ಕೊತೀನಿ. ಇವತ್ತು ಅದು ಇಲ್ಲ. ಇವತ್ತು ಹೊಸದಾಗಿ ತಿಂಡಿ ಮಾಡಲೇಬೇಕು. ರೊಟ್ಟಿ ಮಾಡ್ಬೋದು, ಆದರೆ ಏನೂ ಇಲ್ಲ ಅದು ಮಾಡೋಕ್ಕೆ. ಅಂದರೆ ಪಲ್ಯ ಮಾಡೋದಕ್ಕೆ ಕಾಳು ಹಾಕೇ ಮಾಡಬೇಕು. ಬದನೆಕಾಯಿ ಇದ್ದರೆ ಅದನ್ನಾರು ಮಾಡ್ಬೋದಿತ್ತು, ಏನೂ ಇಲ್ಲ ತರಕಾರಿ. ಅಂದರೆ ರೊಟ್ಟಿಗೆ ಪಲ್ಯ ಮಾಡೋಂಥದ್ದು. ಹಾಗಾಗಿ ಅತ್ಲಾಗೆ ಚಪಾತಿನೇ ಮಾಡ್ತೀನಿ. ಗೊತ್ತಿಲ್ಲ, ನನಗೆ ಇದ್ದಕ್ಕಿದ್ದಂಗೆ ಒಂಥರ ತಲೆನೋವು ಬಂದಂಗೆ ಅನ್ಸೋಕ್ಕೆ ಶುರು ಆಗಿಬಿಡ್ತು. ಹಾಗಾಗಿ ನಾನು ನಿನ್ನೆ ಅಲ್ಲಿಗೆ ನಿಲ್ಲಿಸಿದೆ. ಆನಂತರ ದೋಸೆ ಹಿಟ್ಟು ಅಷ್ಟಿತ್ತಲ್ವ, ಯಾಕೆ ಖರ್ಚಾಯಿತು ಅಂದರೆ ನೆನ್ನೆ ಕೆಲಸದವರಿಗೆ ಇಬ್ಬರಿಗೆ ತಿಂಡಿ ಕೊಡು ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ಮತ್ತೆ ನಾನು ದೋಸೆ ಹಿಟ್ಟನ್ನು ಪೂರ್ತಿ ಒಯ್ದು ಖಾಲಿ ಮಾಡಿಬಿಟ್ಟೆ. ಹಾಗಾಗಿ ದೋಸೆ ಹಿಟ್ಟು ಉಳಿಲಿಲ್ಲ. ಇಲ್ಲಾಂದರೆ ದೋಸೆ ಹಿಟ್ಟು ಉಳಿತಾ ಇತ್ತು, ಇವತ್ತು ಮಾಡ್ಕೋಬೋದಾಗಿತ್ತು. ಆಮೇಲೆ ಫ್ರಿಜ್ ತೆಗೆದು ನೋಡಿದೆ, ನಮ್ಮ ಮನೆಯವರು ಕ್ಯಾಪ್ಸಿಕಮ್ ತಂದಿಟ್ಟಿದ್ದು ಒಂದು ಸ್ವಲ್ಪ ಇತ್ತು. ಹಾಗಾಗಿ ಯಾಕೆ ಗ್ರೇವಿ ಮಾಡಿ ಚಪಾತಿ ಮಾಡಬಾರ್ದು ಅಂತ ಹೇಳಿ, ಮತ್ತು ಟೊಮೆಟೊನೂ ತುಂಬ ಇತ್ತು, ಅದು ಕೂಡ ಹಾಳಾಗೋಕ್ಕಾಗಿತ್ತು. ಅದೆಲ್ಲ ಹಾಕಿ ಇವತ್ತು ಸ್ವಲ್ಪ ಗ್ರೇವಿ ಮಾಡೋಣ ಅಂತ. ತುಂಬ ದಿನ ಆಯಿತು ಬೇರೆ, ಶ್ರೇಯು ಎಲ್ಲ ಹೋದ್ಮೇಲೆ ನಾನು ಮಾಡೇ ಇಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಹಾಗೆ ಗೋಡಂಬಿನ ಸ್ವಲ್ಪ ಬಿಸಿ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಇದಕ್ಕೆ ಸೋಂಪಿನ ಕಾಳು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಬಿಟ್ರೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ.
ಹಾಗೆ ಬೆಣ್ಣೆ ತಂದಿದ್ದಿತ್ತು ಊರಿಂದ ಬರ್ತಾ, ಅದನ್ನು ಕೂಡ ಖಾಲಿ ಮಾಡಿಬಿಡೋಣ ಅಂತ ಫ್ರೀಝರಲ್ಲಿತ್ತು. ಬೆಣ್ಣೆ ಹಾಕಿ ಅದಕ್ಕೆ ನಾನು ರುಬ್ಬಿರೋಂಥ ಮಿಶ್ರಣನ ಅದಕ್ಕೆ ಸೇರಿಸಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಒಂದು ಸ್ವಲ್ಪ ಗೋಬಿ ಕೂಡ ಇತ್ತು, ಅದನ್ನು ಕೂಡ ಖಾಲಿ ಮಾಡಿಬಿಡೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಪನ್ನೀರಿತ್ತು, ಅದನ್ನು ಕೂಡ ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಏನು ಯೋಚನೆ ಮಾಡಿದೆ ಅಂದರೆ ಆಲೂ ಪರಾಟ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಕೇಳಿದೆ. ಅವ್ರು ಯಾಕೋ ಗೊತ್ತಿಲ್ಲ, ಈಗ ಆಲೂ ಪರಾಟ ಅಂದರೆ ಅಷ್ಟೊಂದು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಮತ್ತು ಬೇಡ ಅಂತ ಹೇಳಿ ಏನೇನು ಉಳಿದಿರೋದೆಲ್ಲ ಇತ್ತು ಅದೆಲ್ಲ ಹಾಕಿ ಒಂದು ಗ್ರೇವಿನ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ತುಂಬ ಈಸಿ, ಆದರೆ ಜಟ್ಪಟ್ ಅಂತ ಆಗಲ್ಲ, ತುಂಬ ಟೈಮ್ ತೊಗೊಂಡು ಅದನ್ನು ಮಾಡಬೇಕಾಗುತ್ತೆ. ನನಗೆ ಪನ್ನೀರ್ ಮತ್ತು ಆಲೂಗಡ್ಡೆ ಹಾಕಿ ಪರಾಟ ತುಂಬಾ ಇಷ್ಟ ಆಗುತ್ತೆ. ಒಂದಿನ ಮಾಡ್ಕೋಬೇಕು. ಒಂಥರ ಥಂಡಿಯಾಗಿ ತುಂಬ ತಲೆನೋಯ್ತಾ ಇತ್ತು. ನಮ್ಮನೆಯವ್ರಿಗೆ ಅದೇ ಅಂದೆ, ಸ್ವಲ್ಪ ಮಾತ್ರೆ ಏನಾದರೂ ತಂದು ಕೊಡಿ ಅಂದೆ. ಅವರು ಮರೆತು ಬಂದಿದ್ದಾರೆ. ಅವ್ರು ಬರೋದ್ರೊಳಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅವ್ರು ಬರೋದ್ರೊಳಗೆ ಚಪಾತಿ ಎಲ್ಲ ಉದ್ದಿ ಇಟ್ಟಿದ್ದೀನಿ. ಅವ್ರಿಗೇನಂದರೆ ಮಡ್ಚಿ ಉದ್ದುತ್ತಾರಲ್ಲ ಆ ಥರ ಚಪಾತಿ ಇಷ್ಟ. ಆದರೆ ಇವತ್ತು ನಂಗೆ ಯಾಕೋ ಅದನ್ನೆಲ್ಲ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಹೇಗೆ ಬರುತ್ತೋ ಹಾಗೆ ಚಪಾತಿನ ಉದ್ದಿ ಆಮೇಲೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಅವರಿಗೆ ಬೇಯಿಸಿ ಕೊಟ್ಟೆ. ಚಪಾತಿನ ಒಂದು 4 ಜಾಸ್ತಿ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕಾಗುತ್ತೆ ಅಂತಲೂ ಅಂದ್ಕೊಂಡೆ. ಆಮೇಲೆ ಬೆಳಗ್ಗೆನೂ ತಿಂದು ಮಧ್ಯಾಹ್ನನೂ ತಿನ್ನೋಕ್ಕಾಗಲ್ಲ. ಆದರೂ 1-2 ಚಪಾತಿ ಎಕ್ಸ್ಟ್ರಾ ನಾನು ಮಾಡಿ ಇಟ್ಟಿದ್ದೆ. ಆಮೇಲೆ ಸಂಜೆ ನಮ್ಮ ಮನೆಯವರು ಅದನ್ನು ತಿಂದು ಒಂದು ಸ್ವಲ್ಪ ರಾಗಿ ಗಂಜಿನ ಕುಡಿದ್ರು. ಚಪಾತಿ ಎಲ್ಲ ಉದ್ದಿ ದೇವ್ರ ಪಾತ್ರೆ ತೊಳೆದು ಹೂ ಕೊಯ್ದು ಹೊರಗಡೆ ಎಲ್ಲ ಕಸ ಹೊಡೆಯೋಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅವ್ರು ಬರೋಷ್ಟೊತ್ತಿಗೆ ಗ್ರೇವಿ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು. ಆಮೇಲೆ ನಾನು ಮತ್ತೊಂದು ಸಲ ಅದನ್ನು ಬಿಸಿ ಮಾಡಿದೆ. ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಹಾಗೆ ಅವ್ರದ್ದು ತಿಂಡಿ ಆಯಿತು. ಈಗ ನಾನು ಕೂಡ ತಿಂಡಿನ ತಿಂತಾಯಿದ್ದೀನಿ. ಹೌದು, ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ಅಲ್ಲೊಂದು ಗೋಡಂಬಿ ಹಾಕಿದರೆ ಇನ್ನೂ ಚೆನ್ನಾಗಾಗ್ತಾಯಿತ್ತು. ಇವತ್ತು ಯಾಕೋ ಗೊತ್ತಿಲ್ಲ, ಹೊರಗಡೆ ಪಾತ್ರೆ ತೊಳಿಬೇಕು ಅಂತ ಅನ್ನಿಸ್ಲಿಲ್ಲ. ಮತ್ತು ಸಿಂಕನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಕೆಳಗಡೆ ಒಂಥರ ಕಟ್ಟಿತ್ತು, ಅದೆಲ್ಲ ತೆಗೆದು ಮೊನ್ನೆ ಕ್ಲೀನ್ ಮಾಡಿದೆ. ಇವತ್ತು ಹೊರಗಡೆ ಹೋಗಿನೇ ಪಾತ್ರೆ ತೊಳೆಯೋದು ಬೇಡ, ಇವತ್ತೊಂದಿನ ಇಲ್ಲೇ ಒಳಗಡೆ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ. ಆದರೆ ನಂಗೆ ಇವತ್ತು ಸರಿಯೇ ಅನ್ನಿಸ್ಲಿಲ್ಲ. ನಂಗೆ ಅಲ್ಲಿ ಹೊರಗಡೆ ಪಾತ್ರೆ ತೊಳೆದು ಈಗ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಒಳಗಡೆ ಒಂದು ಲೋಟ ಕೂಡ ನಾನು ತೊಳಿತಾ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ನಾನು ತುಂಬ ದಿನದ ನಂತರ ಪಾತ್ರೆನ ಒಳಗಡೆ ತೊಳಿತಾ ಇರೋದು. ನನಗೆ ತಿಂಡಿ ತಿಂದಾದ್ಮೇಲೆ ತುಂಬ ತಲೆನೋವು ಜಾಸ್ತಿ ಆದಂಗೆ ಅನ್ನಿಸ್ತಾಯಿತ್ತು, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಅಂದೆ ನಮ್ಮನೆಯವರಿಗೆ, ಆಮೇಲೆ ಮಾತ್ರೆ ತಂದು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ಮನೆಯವ್ರ ಜೊತೆಗೆ ನಾನು ಕೂಡ ಹೋಗಿ ಮಾತ್ರೆ ತೊಗೊಂಡು ಹಾಗೆ ವಾಪಸ್ ಬರ್ತಾ ಇದ್ದೀವಿ. ಮಾತ್ರೆ ತಿಂದ ಮೇಲೆ ನನಗೆ ತಲೆಯೆಲ್ಲ ಒಂಥರ ಅನ್ಸೋಕ್ಕೆ ಶುರುವಾಗ್ಬಿಡ್ತು. ನಿದ್ದೆ ಬರೋ ಥರ ಅನ್ನಿಸ್ತಾಯಿತ್ತು. ಆ ಥಂಡಿ ಮಾತ್ರೆಯಲ್ಲಿ ಆ ನಿದ್ದೆ ಅಂಶ ಇರುತ್ತೆ ಅಲ್ವಾ, ನನಗೆ ನೆಲ ಒರೆಸ್ತಾ ಇದ್ದೀನಿ. ನಂಗೆ ನೆಲ ಒರೆಸೋಕ್ಕೆ ಬೇಡ, ಸುಮ್ಮನೆ ಮಲಗಿಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನೆಲ ಎಲ್ಲ ಒರೆಸಿ ಅಡುಗೆ ಎಲ್ಲ ಮಾಡಿನೇ ಮಲಗೋಣ ಅಂತ ಹೇಳಿ ಅಡುಗೆನೂ ಮಾಡ್ತಾಯಿದ್ದೀನಿ. ಅಡುಗೆ ಏನೂ ಇಲ್ಲ, ಬರೀ ಬೇಳೆಗೆ ಜಸ್ಟ್ ಒಗ್ಗರಣೆ ಹಾಕೋಣ ಅಂತ ಬೇಳೆ ಬೇಯಿಸಿಟ್ಟಿದ್ದೀನಿ. ಒಣಮೆಣಸು ಹಾಕಿ ಅದಕ್ಕೆ ಒಗ್ಗರಣೆನೂ ಕೂಡ ಹಾಕಿದೆ. ಹಾಗೆ ಹಪ್ಪಳಕ್ಕೂ ಕೂಡ ಕೊನೆಗೆ ಒಗ್ಗರಣೆ ಹಾಕ್ತೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಒಂಥರ ಸಿಕ್ ಡೇ ವ್ಲಾಗ್ ಆಯಿತು ಇದು. ತುಂಬ ಹುಷಾರಿರಲಿಲ್ಲ, 2 ದಿನ ತುಂಬ ತಲೆನೋವು ಇತ್ತು ನನಗೆ.